ಒಪ್ಪಿ ಅಂಟೈತಿ ಚೋ 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 ಆರ್ನ ಹಡಿಯಾವ ನಾಮ ಒಪ್ಪಿ ಅಂಟೈತಿ ಚೋ 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 ಆರ್ನ ಹಡಿಯಾವ ನಾಮ ಲವ್ ಮಾಡಿ ನೋಡೊಮ್ಮೆ ನನ್ನ ಏ ಹುಡುಗಿ ಲವ್ ಮಾಡಿ ನೋಡೊಮ್ಮೆ ನನ್ನ ಗುಟ್ಟಿಕೊಳ್ಳ ಅನ್ನತೈತಿ ಚೌ 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 ಸಾಕು 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 ನೀನು ಬಾ ನಿಂದು ಸೋರಾಕತ್ತೈತಿ ನಿಂದು ನಾಲ್ಕಿ ಹೇಳಿ ಸೋರ ಆದತ್ ನೋಡಿ ನಿಂದ ತ್ರೇಮಾನ್ ವೀರನ್ ಗೌಡ್ಗೆ ಜಯವಾಗಲೇ ತ್ರೇಮಾನ್ ವೀರನ್ ಗೌಡ್ಗೆ ಎಮ್ಎಲ್ಎ ವೀರನ್ ಗೌಡ್ಗೆ ಮಿರ್ಜಿ ಊರಿನ ರುದ್ರ ಗೌಡ್ಗೆ ಸೀತಾಪತಿ ಯಪಾಪತಿ ಆ ಶಶಿಧರನ ಕಿವಿಯಲ್ಲಿ ಊದಿದ ಪ್ಲಾನ್ ಏನಾಯಿತು? ಆದ್ರೆ ಫುಲ್ ಸಕ್ಸಸ್ ಆಗೈತ್ ನೋಡ್ರಿ ಗೌಡ್ರ. ನಾವ್ ಹೇಳಿ ಕಳಿಸಿದ್ದ ಅಡ್ತಡ ಮನಿಗೆ ಹೋದ ಕೂಡಲೇ ಬೆಂಕಿ ಹತ್ತಿ ದಗ 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 ಅಂತೂ ಯಾಕೆ ಹತ್ಬಿಟ್ಟೈತಂತ್ರಿ. ಅದೇನು ಯಾರು ಬಂದ ನೀರು ಹಾಕಿದ್ರು ಆರ್ವಲ್ದಂತ್ರಿ ಗೌಡ್ರ, ಆರ್ವಲ್ದಂತ. ಹತ್ತಿ ಉರಿಯಲೇಬೇಕು ಸೀತಾಪತಿ, ಬೆಂಕಿ ಹತ್ತಿ ಉರಿಯಲೇಬೇಕು. ಅಂದು ಆ ಬೀರ ನನಗೆ ಮಾತನಾಡಿದ್ದು ನೋಡಿದರೆ ಅವನನ್ನ ಜೀವಂತ ಸಮಾಧಿ ಮಾಡಬೇಕು. ಅಂದಾಗ ನನ್ನ ಹೊಟ್ಟೆಯಲ್ಲಿ ಹತ್ತಿದ ಬೆಂಕಿ ತಣ್ಣಗಾಗುತ್ತದೆ. ತಣ್ಣಗಾಗೋದು ಗ್ಯಾರಂಟಿನ ರೀ. ಈಗಲಾದರೂ ಹೇಳಿ, ನಿಮ್ಮ ತೀರ್ಮಾನವೇ ನನ್ನ ತೀರ್ಮಾನ. ಅವನ್ಯಾವರನ್ನ ವೀರನಾದರೂ ಸರಿ, ಅವರನ್ನು ತರತರನೆ ಎಳೆದು ತಂದು ನಿಮ್ಮ ಪಾದಕ್ಕೆ ಕಡಿದು ಹಾಕುವೆ. ನೀ ಯಾಕೆ ಅವನ ಕಡ್ದ ಕೈ ಹೊಲಸು ಮಾಡ್ಕೋತಿಲಿ ಬೇಬರ್ಸಿ. ಇರುವುದು ಈಟದ ನಮಗ ಎಷ್ಟು ಹರಾಡ್ತಾನ್ರಿ ಇವ. ಅದ ತನ್ನಟ್ಟಕ್ಕೆ ತಾನ ಹತ್ತಿ ಆಗ್ತೈತಿ. ಅವನ ಕಡ್ದ ನೀ ಯಾಕೆ ನಿನ್ನ ಕೈ ಹೊಲಸು ಮಾಡ್ಕೋತಿ, ಆಮೇಲೆ ಐತಿ ಮುಂದೆ. ಹಿಂದು ಮುಂದೆನ್ನುವ ಮಾತೇಕೋ ಸೀತಾಪತಿ. ಈ ವೀರನಗೌಡ ಕಣ್ಣಿಟ್ಟಾನಂದ್ರ ಕರಿ ತಗೊಂಡ ತೀರ್ಬೇಕು. ಹೌದ್ರ? ಅಂದು ಆ ಒಬ್ಬ ಬಡ ಬಿಕಾರಿ ಅನಾಥ ನನ್ನ ಮಗ ಬೀರ ನನಗೆದುರಾಗಿ ನಿಂತು ನನ್ನ ಭೂಸ್ವಾಧೀನಕ್ಕೆ ವಿರುದ್ಧವಾಗಿದ್ದಾನಂದ್ರೆ ಎತ್ತಣದ ಮಾಮರ, ಎತ್ತಣದ ಕೋಗಿಲೆ. ಆ ಹಾಡುವ ಕೋಗಿಲೆಯ ಕಂಠವನ್ನು ಕತ್ತರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನಾನೊಂದು ಸಲ ವಿಧಾನಸೌಧದಲ್ಲಿ ಗುಡುಗಿದರೆ
ಇಡೀ ಸದನವೇ ನಡುಗುತ್ತದೆ. ನಾನೊಂದು ಸಲ ರಸ್ತೆ ಸರದಿಯಲ್ಲಿ ನಡೆದರೆ ಇಡೀ ಗಂಡು ಹೆಣ್ಣು ಕುಲವೇ ರಸ್ತೆಯಲ್ಲಿ ಸಾಲಾಗಿ ನಿಂತು ಕೈ ಮುಗಿದು ಹಿಂದೆ ಸರಿಯುತ್ತಾರೆ ಅಂದ್ರ ಮಾತು ಅಂದಾಗ ಸೀತಾ ಯಪ್ಪ ಪತಿ ಆ ಶಶಿಯಿಂದ ಬೇಗ ಹಾಕಿಸೋ ಕೋತ ಅವನ ರೆಡಿನೋದಾನ್ರಿ ಅಪ್ಪ. ನೀವ ನಿಮ್ಮ ತಂಗಿಗೆ ಹೇಳಾಕ್ತ ಯಾರಿಲ್ರಿ? ಇಷ್ಟೊತ್ತಿಗೆ ಲಗ್ನ ಆಗಿ ವಿಘ್ನ ಹತ್ಯೆ ಸ್ವರ್ಗ ಲೋಕನ ಮುಗಿದು ಹಾಕಿತ್ರಿ ಗೌಡ್ರ. ಹೌದು, ಆ ಕೆಲಸ ನಾನು ಇವತ್ತೇ ಮಾಡಿಬಿಡ್ತೀನಿ. ನೀವು ಅದನ್ನು ಮಾಡಿದ್ರ ಆ ಸೆಷನ್ ಇವತ್ತೇ ಕರೆ ತರ್ತೀನಿ. ಸೇತಾಗಿ ಸಂಗೀತ ತರಿಸಿ ಊದಿ ಬಿಡೋಣ್ರಿ ತೂರಿ. ಆಮೇಲೆ ಹತ್ನೋಯ್ತು ನೋಡ್ರಿ ಬೆಂಕಿ ಕಡೆ ಇದ್ದರೆ ಇರಬೇಕು ನಿನ್ನಂತ ಕಳ್ಳನರಿ. ಇದ ನೋಡ್ರಿ ಸೀತಾಪತಿಯ ಚಪಲತಿಯ ಸಿರಿ. ಈ ಸೀತಾಪತಿ ಇರುದ ನಿಮ್ಮ ಮನ್ಯಾಗ ಕಿತಾಪತಿ ಮಾಡಾಕ. ಸೀತಾ, ಬಾಪತಿ ಈಗ ಆ ಶಶಿನ ಕರೆಸಿ ಅದಕ್ಕೆ ಪ್ಲ್ಯಾನ್ ಏನು ಮಾಡಿದ್ದೆ ಅದನ್ನ ಸರಿಯಾಗಿ ಮಾಡು. ಯಾಕಂದ್ರೆ ಆ ಬೀರ ನಮ್ಮ ಮೇಲೆ ಕಣ್ಣಿಟ್ಟ ಭಾಳ ಕಾಯ್ತಾ ಇದ್ದಾನ. ಪರಿಸ್ಥಿತಿ ಹೆಚ್ಚಕಮ್ಮ ಆತಂದ್ರ ಭಾಳ ಜಡ ಐತಿ. ತಿಳಿದು ಪ್ಲ್ಯಾನ್ ಹಾಕು. ಹಾಕೊಂಡ್ರಿ ಗೌಡ್ರ. ಬೀರ್ ಅಂದ್ರೆ ಏನ್ರಿ? ಬಂದು ಕಾಪಿ ಸುಲದ ನಮ್ಮ ಮನ್ಯಾಗ ಗೊತ್ತಾಯ್ತದ ಗೌಡ್ರ. ಹೇಳಿ ಅದಕ್ಕೂ ಒಂದು ಸಮಯ ಬರ್ತತಿ, ನೋಡೋಣ. ನಡಿ ಸೀತಾಪತಿ. ಯಪ್ಪ ಪತಿ ಇಟ್ ಚಂದ್ರಲ್ಲ ರೀ, ಹಂಗ್ಯಾಕ ತಡ ತಡ ಹೋಗ್ಕಿರಿ? ಇಟ್ ಬರ್ರಿ ಮುಂದಿಲ್ಲ. ಮತ್ತೇನು ಸೀತಾಪತಿ ನಿಂದು? ಚೇಪ್ಪ ಗೌಡ್ರ ಕಣ್ಣ ಉರ್ಯಾಕತ್ಯಾವ್ರಿ. ಅದಕ್ಕ ಏನು ಬರೀ ಇವ್ರ ಮಂದಿನ ನೋಡ್ದಾಗೈತಿ. ಒಂದು ಡ್ಯಾನ್ಸರ್ ತರಿಸಿ ಕಣ್ಣು ತಂಪು ಮಾಡೋಣನ್ರಿ. ಓಹೋ, ನಿನಗೂ ಶೀತ ಒಂದತ್ತಪ್ಪ ಮಗನ ಹಂಗಾರ. ಮತ್ ನಿಮ್ಮ ಜೋಡಿದ ಅಂದ್ರ ಈ ಗೌಡನ ಪಳಗಿನಾಗ ಯಾರು ಪಳಗಾಕತ್ತಾರ? ಎಲ್ಲಾರು ಸುಖಾನ ನಡ್ಸ್ಯಾರ. ಏಲ್ ನಮ್ಮೂರಾಗೂ ಒಂದು ಮರಿ ಹುಟ್ಟೈತಿ. ಅದು ಜೂನಿಯರ್ ಮಾಳು ನಿಪ್ನಾಳ್ ಅಂತೇಳಿ ಅವನ ಕನಸು ಮಾಡಿಸ್ಬಿಡೋನು ಕ್ಲಬ್ ಡ್ಯಾನ್ಸ್. ಈಗ ಕರೆ ಹೇಳೋರ್ಗೆ ಕ್ಲಬ್ ಡ್ಯಾನ್ಸರ್ಗೆ ಬಾ ಅಂತ ಹೇಳೇ ಬಿಡ್ತೇನ್ರಿ. ಯಪ್ಪ ಅಭಿಷೇಕ ಬಾ ಬಾ.
ವಾವ್ ಇದಾವ ವಸಂತ ಮಾಸದ ಕೂಗಿಲೆ ಇಷ್ಟೊಂದು ಕುಹು ಕುಹು ಎಂದು ಕೂಗಿ ಹಾಡುತ್ತಿದೆಯಲ್ಲ, ಏನಿವಳ ಮೈಮಾಟ. ಆ ಸೂರ್ಯನ ಕಿರಣಕ್ಕೆ ಅರಳಿದ ಪುಷ್ಪದಂತೆ ಇವಳ ಮೈಮಾಟ. ಆ ಪುಷ್ಪದ ಮಕರಂದವನ್ನ ಆ ದುಂಬಿ ಹೀರಲು ಬಯಸಿದಂತೆ ನಾನಿವಳ ಸೌಂದರ್ಯದ ಸೊಬಗನ್ನ ಹೀರಲು ಉತ್ಸಾಹಕನಾಗಿದ್ದೇನೆ. ಶ್ರೀಗಂಧದ ಗೊಂಬೆಯಂತಿರುವ ಇವಳ ಪ್ರತಿಯೊಂದು ಅಂಗಕ್ಕೂ ಮುತ್ತಿಕ್ಕಿ ತುಟಿ ಕಚ್ಚಿ ಅದರ ಅಮೃತ ಸವಿಯುವುದೇ ನನ್ನ ಬಯಕೆ. ಓಹೋ, ಇವಳು ವೀರನಗೌಡನ ಅಂಗಿ ಮಹಾಲಕ್ಷ್ಮಿ. ಹಾ ಲಕ್ಷ್ಮಿ ಅವರೇ. ಯಾರವರು? ಹಾ, ಹೆದರಬೇಡ, ನಾನು ನಿಮ್ಮಣ್ಣನ ಸ್ನೇಹಿತ ಮನೋಹರ. ಗೊತ್ತಾಯ್ತು. ನೀವೇಕೆ ಇಲ್ಲಿಗೆ ಬಂದಿದ್ದೀರಾ? ನಿತ್ಯ ರಕ್ಷಣೆಯ ಪಂಜರದಲ್ಲಿರಬೇಕಾದ ಅರಗಳಿ ಇಂದು ಎಲ್ಲರೂ ನೋಡುವ ಹಾಗೆ ಹೊರಗೆ ಬಂದಿದೆಯಲ್ಲ ಪಾಪ. ಅದಕ್ಕೆ ಇಲ್ಲಿ ಯಾವುದಾದರೂ ದುಂಬಿ ಬಂದು ಚುಂಬಿಸುತ್ತದೆ ಎಂದು ತಿಳಿದು ನಾನೇ ಬಂದೆ ನಿನ್ನ ರಕ್ಷಣೆಗೆ ಧಾವಿಸಿ. ನೋಡಿ, ಇಲ್ಲಿವರೆಗೂ ನೀವು ನನಗೆ ರಕ್ಷಣೆ ಕೊಟ್ಟಿದ್ದಾಯ್ತಲ್ಲ, ತಾವಿಲ್ಲಿಂದ ಹೊರಟು ಹೋಗ್ಬೋದು. ಹಾಗೆ ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ. ಬಹಳ ದಿನಗಳಿಂದ ಕಾಯ್ದು ಕುಳಿತ ನಿನ್ನ ಕೊರಳಿಗೆ ಬಾಳೆಂಬ ತಾಳಿ ಕಟ್ಟಿ ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಬಂದಿರುವೆ. ಏ ಮೂರ್ಖ, ನಾನ್ಯಾರು? ಈ ಊರಿನ ಕೋಟ್ಯಾಧೀಶ್ವರ ವೀರೇಗೌಡನ ತಂಗಿ ಅಂದಾಗ ನೀನು ನನ್ನ ಕೊರಳಿಗೆ ತಾಳಿ ಕಟ್ತೀಯ? ನಿನಗೆಲ್ಲೋ ಭ್ರಮೆ ಹಿಡಿದಿರ್ಬೇಕು. ಭ್ರಮೆ? ಕ್ಷಣಾರ್ಥದಲ್ಲೇ ನಿನ್ನಂತ ಅನೇಕ ಹೆಣ್ಣನ್ನು ಸೃಷ್ಟಿಸಿ ಪಡೆಯಬಲ್ಲ ಈ ಕಲಾಬ್ರಹ್ಮನಿಗೆ ಭ್ರಮೆ? ಏ ಲಕ್ಷ್ಮಿ, ನೀನು ಕೋಟ್ಯಾಧೀಶ್ವರನ ಮಗಳೇ ಆಗಿರಬಹುದು, MLA ತಂಗಿಯೇ ಆಗಿರಬಹುದು. ನನ್ನ ಪ್ರೇಮ ಕಾಮದ ಕಾಯಕಕ್ಕೆ ಇದಾವುದೂ ಸಮವಲ್ಲ. ಸುಮ್ಮನೆ ವಿಮುಖಳಾಗದೆ ಈ ಒಳದೇವತೆಯ ಸಾಕ್ಷಿಯಾಗಿ ನಿನ್ನ ಸತಿಯೆಂದು ಒಪ್ಪಿಬಿಡು. ಕಟ್ಟಿಬಿಡುವೆ ಈ ಕರಿಮಣಿ ಸರವನ್ನ ನಿನ್ನ ಕೊರಳಿಗೆ. ಅದು ಎಂದಿಗೂ ಸಾಧ್ಯವಿಲ್ಲ. ಪ್ರೀತಿ, ಪ್ರೇಮ, ಭಾವನೆಗಳಿಲ್ಲದೆ ನೀನು ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರೆ ಅದು ಮತನಕ್ಕೆ ಸಮಾನ. ಮಿಸ್ಟರ್ ಮನೋಹರ್, ನೀನೇನಾದ್ರೂ ಒತ್ತಾಯದಿಂದ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರೆ ಅದು ನೇನು ಹಗ್ಗಕ್ಕೆ ಸಮಾನ. ದೂರ ಸರಿಯೋ. ನಾ ಕಟ್ಟುವ ಈ ತಾಳಿ ನೇನು ಹಗ್ಗಕ್ಕೆ ಸಮಾನವೇ? ಮಧುರ ಪ್ರೇಮ ಭಾವನೆಗಳಿಲ್ಲದ ಮದುವೆ ಮಸನಕ್ಕೆ ಸಮಾನವೇ? ಏ ಲಕ್ಷ್ಮಿ, ಈ ನಿನ್ನ ಕೆಟ್ಟ ಆಲೋಚನೆಯನ್ನ ಕೈಬಿಟ್ಟು ಒಂದು ದಿಟ್ಟ ನಿರ್ಧಾರಕ್ಕೆ ಬಾ. ಭ್ರಮೆ ಎಂಬ ನಿದ್ರೆಯಿಂದ ಬೇಗ ಹೊರಬಂದು ಸದ್ಭಾವನೆ ತುಂಬಿಕೊಂಡು ಈ ಚಲುವ ಚಂದಿರನ ಹೃದಯಂಗಳದಿ ಚುಕ್ಕಿ ನೀನಾಗು ಬಾ. ನನ್ನಂತರಂಗದಲ್ಲಿ ಅಡಗಿದ ದೇವತೆ ನೀನಾಗು ಬಾ. ದೂರ ಸರಿದು ನಿಂತು ಮಾತಾಡೋ ದುರಾತ್ಮ. ಹೆಣ್ಣೆಂದರೆ ನಿನ್ನ ಭೋಗದ ವಸ್ತು ಅಂತ ತಿಳಿದುಕೊಂಡಿದ್ದೀಯಾ? ನೋಡು, ಹಿಂದೆ ನಾನು ಮನಸ್ಸು ಮಾಡಿದ್ರೆ ನಿನ್ನ ರುಂಡವನ್ನು ಕೊಡೆಯಲು ದುರ್ಗಿ ಹಾಕ್ಬೇಕಾಗುತ್ತೆ. ಎಚ್ಚರ ಎಚ್ಚರ. ಅದು ಈ ವೀರಾದಿ ವೀರನಿಗೆ. ಏ ಹುಚ್ಚು ಹೆಣ್ಣೆ, ಕೇಳಿಲ್ಲಿ ಆ ನಿನ್ನ ದುರ್ಗಾ ಶಕ್ತಿಯ ಕಥೆಯನ್ನ. ಸುರಸುಂದರಾಂಗನಂತಹ ತನ್ನ ಗಂಡ ತನ್ನ ಮಗ್ಗುಲಲ್ಲಿದ್ದರು ಮರೆಮಾಚಿ ತನ್ನ ಸುಖ ಪಡೆದುಕೊಂಡ ಹಾದರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ನೆಲದಲ್ಲಿ. ಮದುವೆಗೆ ಮುಂಚೆ ಗರ್ಭಧರಿಸಿ ಮತ್ತೊಬ್ಬನ ಮಡದಿಯಾಗಿ ನಾನೇ ಮಹಾಗರತಿ ಅಂತ ಮೆರೆಯುತ್ತಿರುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಈಗ ನೀನು ನನ್ನ ಮಾತು ಮೀರಿದರೆ ನೀನು ಶೀಲಗೆಟ್ಟ ಹೆಣ್ಣೆಂದು ನಿನ್ನದೇ ಹೊಸ ಚರಿತ್ರೆ ಬರೆದು ಬಿಸಾಕುವೆ ಈ ನಿನ್ನ ಸಮಾಜದಲ್ಲಿ. ನೀನು ಎಚ್ಚರ. ಅಂದ್ರೆ ಇದು ನಿನ್ನ ಅಂತಿಮ ತೀರ್ಮಾನವೇ? ಅಂತಿಮ ತೀರ್ಮಾನ ಅಂತ ಕೇಳ್ತೀಯಲ್ಲ, ಎಂದು ನಾನು ನಿಮ್ಮ ತಂದೆಯ ಸ್ನೇಹಿತನಾಗಿ
ನಿಮ್ಮ ಫ್ಯಾಕ್ಟರಿಯ ಎಮಡಿಯಾಗಿ ನಿಂತೆನು ಅಂದೇ ನನ್ನ ಹೃದಯದಲ್ಲಿಟ್ಟು ನಿತ್ಯ ನೆನಪಿಸಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ಅದನ್ನು ಕಿತ್ತೆಸೆಯಬೇಡ ಲಕ್ಷ್ಮಿ, ಪ್ಲೀಸ್. ಒಂದು ವೇಳೆ ಅದನ್ನು ಕಿತ್ತುಕೊಂಡ್ರೆ ಸತ್ಯ ಶಿರೋಮಣಿಯಾಗಿ ಬಾಳುವ ನಿನ್ನ ಪವಿತ್ರವಾದ ಶೀಲವನ್ನು ತಿಂದು ಬಿಸಾಕುವೆ ಈ ನಿನ್ನ ಸಮಾಜದಲ್ಲಿ. ಏ ಹುಚ್ಚ, ಈ ನಿನ್ನ ಕಠೋರವಾದ ಮಾತಿಗೆ ಹೆದರಿ ಈ ನನ್ನ ಪವಿತ್ರವಾದ ಶೀಲವನ್ನು ನಿನಗೆ ಅರ್ಪಿಸಲು ನಾನೇನು ಕಚ್ಚಾ ಕುಲದಲ್ಲಿ ಹುಟ್ಟಿದ ಹೆಣ್ಣಲ್ಲ. ಈ ದೇಶವನ್ನು ಆಳುವ ನಾಡಗೌಡನ ಮಗಳು. ಬಾರೋ ಗಂಡಸಾಗಿ ಮುಂದಕ್ಕೆ. ನನ್ನ ಗಂಡಸ್ಥಳಕ್ಕೆ ಸವಾಲೇ. ಕಾಳಿಂಗ ಸರ್ಪಕ್ಕಿಂತಲೂ ಭಯಾನಕವಾಗಿರುವ ಈ ಮನೋಹರನಿಗೆ ಸವಾಲು ಹಾಕಿದೆಯಾ ಹೆಣ್ಣೆ? ಪ್ರೇಮ ದಂಟಿಗಾಗಿ ಸೊಂಟದ ಗಂಟನ್ನೇ ಜಾರಿಸಿ ಗರ್ಭ ಧರಿಸುವ ಹೆಣ್ಣು ನೀನು. ನಿನ್ನಂತ ಹೆಣ್ಣಿಗೆ ಗರ್ಭದಾನ ಮಾಡುವ ಈ ವೀರ ಪುರುಷನಿಗೆ ಸವಾಲೆಂದರೆ ಪಂಚಪ್ರಾಣ. ಅಂದು ಪಾಂಚಾಲಿಯ ಸೆರಗು ಎಳೆದ ದುಶ್ಯಾಸನಿಗಿಂತಲೂ ಕಠೋರವಾಗಿರುವ ಈ ಮನೋಹರ ಇಂದು ನಿನ್ನ ಶೀಲ ಕೆಡಿಸದೇ ಬಿಡಲಾರ. ಬಾರೆ ಲೇ ಕುಲಕಂಟಕ ಮನೋಹರ, ಈ ನಿರಪರಾಧಿ ಹೆಣ್ಣನ್ನ ಕೈ ಬಿಡಲೇ, ಕೈ ಬಿಡು. ನನ್ನ ಈ ಸವಾಲಿನಲ್ಲಿ ಜವಾಬು ಕೊಡಲು ಬಂದಿರುವನು ನೀನಾರಲೇ? ಈ ಭಾರತ ನಾರಿಯರ ಗರತಿತನಕ್ಕೆ ಧ್ವಕ್ಕೆ ತರುವವರ ಕಣ್ಣ ಕೀಳ ಕುರಿಗಾರ ಬೀರ, ಸಂಗೊಳ್ಳಿರಾಯ ಔಷಧ ಸೂರಾಯಿ ಬೀರ. ಸತ್ತು ಹೋದವರ ಹೆಸರು ಹೇಳಿ ಚದುರಿಸಿಕೊಳ್ಳಬೇಡ ನಿನ್ನ ಹಿರಿಮೆಯನ್ನ. ಶೂರ ನಾನೆಂದು ನನ್ನೆದೆ ತಟ್ಟಿದವರನ್ನ ಎಂದೂ ಜೀವಂತ ಬಿಟ್ಟಿಲ್ಲ ಈ ಮನೋಹರ. ಸುಮ್ಮನೆ ಇವಳನ್ನ ಕೈ ಬಿಟ್ಟು ಹೋಗು ಇಲ್ಲಿಂದ. ನಿನ್ನಂತ ಕಚಡ ರೌಡಿಗೆ ಹೆದರಿ ಈ ಸುಂದರಿಯನ್ನು ಬಿಟ್ಟು ಹೋಗಲಿಕ್ಕೆ ನಾನೇನು ಕೈಗೆ ಬಯತೊಟ್ಟಿಲ್ಲ. ಹೆಣ್ಣೆಂದರೇನು ಮುದೋಳ ಮಾರ್ಕೆಟ್ನಲ್ಲಿ ಸಿಗುವ ಹಣ್ಣುಗಳಲ್ಲ. ಹೆಣ್ಣೆಂದರೆ ನಮ್ಮ ಕರ್ನಾಟಕದ ಬಾವುಟ. ಹಾವಿ ಕೇಸರಿ ಚಿಹ್ನೆಯದ್ದ ಹಾಗೆ ಅರಿಶಿನ ಕುಂಕುಮ ಅಂದರೆ ಈ ಗರ್ತಿಯರ ಸಂಕೇತ. ಬಾವುಟನೇ ಮುಟ್ಟಿದ್ರೆ ಬಿಡಲ್ಲ. ಅಂಥದ್ರಲ್ಲಿ ನೀನು ನಿಜವಾಗಿ ಏನು ಮುಟ್ಟಿದೆಯಾ ಅಂದ ಮೇಲೆ ಇದೇ ಕುರಿಗಾರನ ಬೀರನ ಕೊಡ್ಲಿಯಿಂದ ನಿನ್ನನ್ನು ಕಚಕಟನೆ ಕಡಿದು ಹಾಕಿ ಬಿಟ್ಟನು. ಗಂಡಸನಾಗಿ ಇವಳನ್ನು ಮುಟ್ಟಲು ಬಾರಲೇ ಮುಂದಕ್ಕೆ. ಬೇಡ ಬೀರ ಬೇಡ, ನಾ ಮುಟ್ಟಿದ್ರೆ ಸುಟ್ಟು ಹೋಗುವೆ ನೀನು. ಸುಮ್ಮನೆ ನನ್ನೊಂದಿಗೆ ಕಾದಾಡಿ ಸಾಯಬೇಡ. ಇದು ಸೇಡಿಟ್ಟ ಸರ್ಪ. ನೀನು ಸೇಡಿಟ್ಟ ಸರ್ಪವಾಗಿ ಬಂದರೆ ಅದನ್ನೇ ಗರಗರನೆ ಗರಗರನೆ ನೆಲಕ್ಕೆ ತಿರುಗಿಸಿ ಹೋಗುವ ಕರುಣ ನೋಡಿದ್ದೇನೆ. ನೀನೇನಾದ್ರೂ ಹೆಚ್ಚಿಗೆ ಚೀರಿದ್ರ ಸಿಕ್ಕಂತೆ ಕುಡಿ ಹಾಲು ಕುಡಿದು ಜಿಡ್ಡು ಟಗರಾಗಿ ಬಂದು ನಿನ್ನೆನಿಗೆ ಗೊತ್ತಿಕೊಳ್ಳುತ್ತದೆ ಎತ್ತರ. ಟಗರು ಕುರಿ ಹಾಲು ಕುಡಿದವರೆಲ್ಲ ಟಗರಾಗಲಿಕ್ಕೆ ಸಾಧ್ಯವಿಲ್ಲ. ಇದೊಂದು ಸಾರಿ ಹೋಗ್ಲಿ, ಮುಂದೆ ನನ್ನ ಚದುರಂಗದಾಟದಲ್ಲಿ ನಿನ್ನ ಟಗರು ಹೇಗೆ ಬೀಳುತ್ತೆ ಅಂತ ನೋಡ್ತೀನಿ. ಬರ್ತೀನಿ. ನಿಮ್ಮಂತ ಹೇಳಿಗಳನ್ನ ಹೇಗೆ ಮಟ್ಟ ಹಾಕ್ಬೇಕೆನ್ನುವುದು ಈ ಕುರಿ ಕಾಯುವ ಈ ಕುರುಬನಿಗೆ ಚೆನ್ನಾಗಿ ಗೊತ್ತು. ಯಾರಮ್ಮ ನೀನು? ಒಂಟಿಯಾಗಿ
ಈ ಜಗದಲ್ಲಿ ಬರಬಾರ್ದು. ನೋಡಿ, ನಾನು ಈ ಊರಿನ MLA ವೀರಣ್ಣಗೌಡನ ತಂಗಿ. ಸರಿಯಾದ ಸಮಯಕ್ಕೆ ಬಂದು ಆ ಪಾಪಿ ಕೈಯಿಂದ ಪಾರು ಮಾಡಿದ ನಿಮಗೆ ಶರಣಾರ್ಥಿಗಳು. ಓಹೋ, ಪಂಜರದ ಒಳಗೆ ಇರಬೇಕಾದ ನಿನಗೆ ಈ ಪರಿಸ್ಥಿತಿ. ಇರಲಿ 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 ಇರಲಿ. ನೋಡಿ, ಈ ನಿಮ್ಮ ಧೈರ್ಯ ಶೌರ್ಯವನ್ನ ನಾನು ತುಂಬಾ ಮೆಚ್ಚಿಕೊಂಡಿದ್ದೀನಿ. ದಯವಿಟ್ಟು ನೀವು ನನ್ನ ಕೈ ಹಿಡಿಬೇಕಂತ ನಿಮ್ಮಲ್ಲಿ ಅಡಿ ಹಿಡಿದು ಛೇ ಛೇ, ಏಳಮ್ಮ, ಎಂಥದು ಈ ನಿನ್ನ ನಿರ್ಧಾರ? ಅದು ಅಲ್ಲದೆ ನಿನ್ನ ತಂದೆ ನನ್ನ ಕುಲವಾರಿ. ಅದರಲ್ಲಿ ನೀನು ಬಹಳ ಬಹಳ ಸಾಲಿ ಕಲ್ತಾಕಿ. ನಾನು ಶಾಲೆ ಕಲಿದಿರುವ ಹೆಪ್ಪಟ್ಟು. ನನಗೂ ನಿನಗೂ ಎಲ್ಲಿಂದ ಹೊಂದಾಣಿಕೆ? ತೆಗೆದುಕೋ ಹಿಂದಕ್ಕೆ ಈ ನನ್ನ ಮಾತನ್ನು. ನೋಡಿ, ಈ ಪ್ರೀತಿ ಎಂಬ ಪದಕ್ಕೆ ಮೇಲು ಕೀಳು ಎಂಬುದಿರುವುದಿಲ್ಲ. ಅದು ಅಲ್ಲದೆ ನಾನು ಸಾಕಷ್ಟು ವಿದ್ಯೆ ಕಲ್ತಿರ್ಬೋದು, ಶ್ರೀಮಂತನ ತಂಗಿ ಆಗಿರ್ಬೋದು. ನಿಮ್ಮನ್ನು ಮದುವೆಯಾಗಿ ಸದಾಕಾಲ ನಿಮ್ಮ ಪಾದ ಸೇವೆ ಮಾಡುತ್ತಾ ಕುರಿಗಳನ್ನ ಸಾಕಿ ಬೆಳೆಸ್ತೀನಿ. ದಯವಿಟ್ಟು ನನ್ನ ಕೈ ಬಿಡಬೇಡಿ. ಹೇ ದೇವಾ, ಆನೆ ಪ್ರಮಾಣ ವಚನವನ್ನು ಮಾಡೇ ಬಿಟ್ಟೆಯಾ? ಹೇ ದೇವಾ ಮಾರುತೇಶ್ವರ, ಈಗೇನು ಮಾಡಲಿ? ಈ ವಿಷಯ ಅಣ್ಣನಿಗೆ ಹೇಗೆ ಹೇಳಲಿ? ಇದು ಒಂದು ಒಳ್ಳೆಯ ಕವಿರತ್ನ ಕಾಳಿದಾಸರ ಕಥೆ ಆಯ್ತಲ್ಲ. ನೋಡಿ, ಆಗಿನ ಕಾಳಿದಾಸರನ್ನ ಅವನ ಹೆಂಡತಿ ದೊಡ್ಡ ಕವಿಯನ್ನಾಗಿ ಮಾಡಿದಳು. ನಿಮ್ಮನ್ನ ಈ ನಾಡಿಗೆ ದೊಡ್ಡ ರಾಜನಾಗಿ ಮಾಡ್ತೀನಿ. ಬಾ ರಾಜ, ಬೇಗ. ಈ ನಿನ್ನ ಮಾತು ಸತ್ಯವೇ? ನೋಡಿ, ನಾನು ಇದನ್ನು ನಂಬಲೆ? ಈ ವನ ದೇವತೆಗಳ ಸಾಕ್ಷಿ ಮಾಡಿ ಹೇಳ್ತೀನಿ, ಈ ಮಾತು ಖಂಡಿತವಾಗಿಯೂ ಸತ್ಯ. ನೋಡು ಲಕ್ಷ್ಮಿ, ಮದುವೆ ಮಾತ್ರ ನನ್ನ ಅಣ್ಣನ ಕೇಳಿ ಆಗೋದು. ಅವನೇನಾದ್ರೂ ಬೇಡಪ್ಪ ಅಂದರೆ ನಾನು ಯಾವತ್ತೂ ನಿನ್ನ ಮುಖವನ್ನು ತಿರುಗಿ ನೋಡುವುದಿಲ್ಲ. ನನ್ನ ಅಣ್ಣನೆಂದರೆ ನನಗೆ ಪಂಚಪ್ರಾಣ ದೇವರು. ನೋಡಿ, ನನಗೆ ನಿಮ್ಮ ಈ ಗುಣನೇ ತುಂಬಾ ಇಷ್ಟ ಆಗಿದ್ದು. ಬೇಗ ಬನ್ನಿ ರಾಜ. ಆಯ್ತು, ಈ ನಿನ್ನ ಪ್ರಿಯಕರನ ಮನತೊಲಿಸುವಂತೆ ಈ ನಿನ್ನ ಕಾಲ್ಗೆಜ್ಜೆಯ ಸಪ್ಪಳಕ್ಕೆ ಮುಡುಪೇರಿದ ಮುದುಕ ಕೂಡ ತಲಿ ಹಾಕುವಂತಿದೆ. ಹಾಗಾದ್ರೆ ಒಂದು ಗೀತೆಯನ್ನು ಹಾಡಿ ನನ್ನ ಮನತೊಲಿಸುಬಾರೆ ನನ್ನ ಪ್ರೇಮದ ರಾಣಿ.
ಹಾಗಾದ್ರೆ ನಿಮ್ಮ ಮನೆ ತನಕ ಕಳಿಸಿ ಬರ್ತೇನೆ, ನಡೆ ಹೋಗೋಣ. ಹಾಗಾದ್ರೆ ನಡೀರಿ ಹೋಗೋಣ. देख मेरी रानी दुनिया बहुत बदल हो गया, देख मेरी रानी दुनिया बहुत बदल हो गया. अलट पलट समझ में ना रहाने है. ಹೋಗು ಸ್ವಚ್ಛನೆ ಹೆಣ್ಣೆ ಹೋಗು. ನಿನಗೆಂದು ಅರ್ಥವಾಗುತ್ತದೆ ಈ ಮನೋಹರನ ಕಪಟ ನಾಟಕದ ಸನ್ನಿವೇಶ. ಎಂದು ನನ್ನ ಕೈ ಬಿಟ್ಟು ಆ ಶತದಡ್ಡ ಬೀರನ ಕೈ ಹಿಡಿದೆಯಲ್ಲ, ಇದರ ಸೇಡಿನ ಕಿಡಿಯನ್ನು ಇದೊಂದೇ ಭಾವಚಿತ್ರದಿಂದ ನಿನ್ನಣ್ಣನ ತಲೆ ಕೆಡಿಸಿ ಶಶಿಯೊಂದಿಗೆ ನಿನ್ನ ಕೈ ಹಿಡಿಸುವ ಕನಸನ್ನು ನಾಶ ಮಾಡಿ ಒಂದೊಂದು ದಿನ ನಿನಗೆ ವಿಧವೆಯ ಪಟ್ಟ ಕಟ್ಟಿ ನಿನ್ನ ಚಿತ್ರಣ ಬೀದಿಗೆಸೆದು ಕೊನೆಗೊಂದು ದಿನ ನಿನ್ನಂಗ ಸುಖ ಸವಿದು ನಾನು ನರನಾಗರ ಮನೋಹರನೇ ಅಲ್ಲ. ನಾನಾರು ಕೋಟ್ಯಾಧೀಶರ ದೇಸಾಯಿ ಗೌಡರ ಮಗ, ಹಳ್ಳಿ ಸಿಟಿ ಪಟ್ಟಣ ಶಹರ ಪುಡಿ ರೌಡಿಗಳ ಮೆತ್ತ ಹಾಕಿ ಮೆಟ್ಟಿ ನಿಂತಿರುವ ವೀರ ಪ್ರಕ್ರಮಶಾಲಿ ನನ್ನ ಕಂಡರೆ ಗೃಹ ಮಂತ್ರಿ ಹೆದರುವ, ಮುಖ್ಯಮಂತ್ರಿ ಬೆದರುವ, ನಾಡಿ ತೋರುತ್ತದೆ. ಇಡೀ ಸಮಾಜದ ಗಡಗಡನೆ ನಡುಗುತ್ತಿರುವಾಗ ಆ ಯಕಚಿತ್ ಬಡ ಬಿಕಾರಿ ನನ್ನ ಮಗ ಬೀರ ನನಗೆದುರಾಗಿ ನಿಂತು ನನ್ನ ಭೂಸ್ವಾಧೀನಕ್ಕೆ ವಿರುದ್ಧವಾಗಿದ್ದಾನೆಂದರೆ ನಾನವನ ಜೀವಂತ ಸಮಾಧಿ ಮಾಡಲೇಬೇಕು, ಜೀವಂತ ಸಮಾಧಿ ಮಾಡಲೇಬೇಕು. ಮಾಂತ್ರಿಕ, ಲೇ ಮಾಂತ್ರಿಕ, ಅದೇನೆಂದು ಹೇಳಿ ಗೌಡ್ರೆ. ಶಶಿಯನ್ನು ಕರೆಯ ತರಲಿಕ್ಕೆ ಹೋದ ಪ್ಲಾನ್ ಏನಾಯಿತು? ಈಗಲೇ ಬರುತ್ತೇನೆಂದು ಹೇಳಿದ್ದಾನೆ. ನೆನಪು ತೆಗಿಗ್ ಹೋದ್ರ ಅಂತವನ ಬಂದ ನೋಡ್ರಿ ಗೌಡ್ರ. ನಮಸ್ಕಾರ MLA ವೀರನಗೌಡ ಸಾಹೇಬರಿಗೆ. ನಮ್ಮ ಹಿರಿಯಣ್ಣ ಬರುತ್ತಿದ್ದಾನೆ. ನಮಸ್ಕಾರ ಗೌಡರಿಗೆ. ಓಹೋ, ರೈತ ನಾಯಕ
ಧರ್ಮರಾಜ್ ಏನು ತಾವು ಇತ್ತ ಕಡೆ ಬಂದದ್ದು? ಅದೇನಿಲ್ಲ ಗೌಡರೇ, ಈ ವರ್ಷ ನಮ್ಗೆ ಬೆಳೆದ ಮಾಲಿಗೆ ಚೆನ್ನಾಗಿ ರೇಟನ್ನು ಹೊತ್ತಿತ್ತು, ಕೈ ತುಂಬ ಹಣನು ಬಂತು. ತಮ್ಮ ಶಶಿಧರನ ಸಲುವಾಗಿ ತಮ್ಮ ಕಡೆಗೆ ತೆಗೆದುಕೊಂಡು ಸಾಲನ್ನು ತೀರಿಸಲಿಕ್ಕೆ ಬಂದಿರುವೆ ಗೌಡರೇ, ತೀರಿಸಲಿಕ್ಕೆ ಬಂದಿರುವೆ. ಅಬ್ಬಾ, ಈ ವರ್ಷವಾದರೂ ಖುಷಿಯಿಂದ ಸಂತೋಷವಾಗಿದ್ದೇನಪ್ಪ. ಅದೆಂತ ಖುಷಿ ಗೌಡರೇ, ಮಳೆ ಚಳಿ ಬಿಸಿಲನ್ನೆದು ದುಡಿದು ಆಳಿನ ಪಗಾರ ಬಾಳ ಆಗುತ್ತೆ ಅಂತ ತಿಳಿದು ತಮ್ಮ ಸಾಲನು ದುಡಿದು ತೀರಿಸಲಿಕ್ಕೆ ಬಂದಿರುವೆ ಗೌಡರೇ, ತೀರಿಸಲಿಕ್ಕೆ ಬಂದಿರುವೆ. ಸೀತಾಪತಿ, ಯಪಾಪತಿ, ಇವನ ಸಾಲ ಎಷ್ಟೈತಿ ಅಂತ ನೋಡಿ ಬೇಗ ಹೇಳು. ನೋಡ್ತನ್ರಿ ಬುಕ್ಕ ತರ್ತನ್ರಿ ಅವ್ನ. ಗೌಡ್ರ, ನಾವು ಕೊಟ್ಟದ ಗಂಟ 2 ಲಕ್ಷ ರೀ, ಅದಕ್ಕೆ ಬಡ್ಡಿ 42,000 ರೀ. ಎಲ್ಲ ಕುಡಿಸಿ 2,42,000 ಆಗೈತೆ ನೋಡ್ರಿ ಗೌಡ್ರ. ಆಯ್ತು, ಚುಪ್ತಾ ಮಾಡಿ ಬಿಡಿ, ತೆಗೆದುಕೊಳ್ಳಿ ಹಣ. ನೀನು ಎಲ್ಲ ಲೆಕ್ಕ ತೆಗೆದು ಚುಕ್ತ ಮಾಡಿ ನೋಡಪ್ಪ ಧರ್ಮಣ್ಣ. ಆಯ್ತು ಗೌಡರೇ, ನಾನಿನ್ನು ಹೋಗುತ್ತೇನೆ. ಶಶಿಧರ್, ಬಾರಪ್ಪ ಹೋಗೋಣ. ಇಲ್ಲಣ್ಣ, ನೀವು ನಡೆಯಿರಿ, ನಾನು ಆಮೇಲೆ ಬರುತ್ತೇನೆ. ದೊಡ್ಡವರ ಮನೆಯಲ್ಲಿ ಬಹಳ ಹೊತ್ತು ನಿಲ್ಲಬಾರದು. ಬಾರೋ ಶಶಿಧರ್, ಹೋಗೋಣ. ನಾಳೆ ನಾನು ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಪಡ್ತೀನಲ್ಲಣ್ಣ, ಅದರಗೋಸ್ಕರ ಇವ್ರ ಜೊತೆ ಮಾತಾಡಬೇಕು. ಅದುವೇ ಇವರು ಈ ಭಾಗದ MLA ಅಲ್ವಾ, ಅದಕ್ಕೆ ನೀವು ನಡೀರಿ, ನಾನು ಆಮೇಲೆ ಬರುತ್ತೇನೆ. ಆಯ್ತು ಶಶಿಧರ್, ಸರಿ ಸರಿ, ಹಾಗೆ ಮಾಡು. ಧರ್ಮಣ್ಣ, ಮತ್ತ ಸಾಲ ಬೇಕಾದ್ರ ನಮ್ಮ ಗೌಡ್ರ ದಿಕ್ ಬಾ, ಕೊಡ್ತಾರ. ಕಬ್ಬಿಗೆ ಯಾರು ಒಬ್ಬನ ಕಳ್ಸಾಕತ್ತೆ. ನನ್ನ ಮುಖ್ಯವಾದ ಕೆಲಸಕ್ಕೆ ಎಲ್ಲರೂ ಸೇರಿ ಬಂದಿದ್ದಾರಂತೆ ನಾ ತಿಳ್ಕೊಂಡಿದ್ದರೆ ಅವನನ್ನ ಏನೋ ಹೇಳದೆ ಕೇಳದೆ ಹಾಗೆ ಕಳಿಸಿಬಿಟ್ಟರಲ್ಲೋ. ಬರುದು ಬಂದಾನ, ನಮ್ ಭೂಮಿ ವಿಷಯ ಹೇಳ್ತಾನ, ನಿನ್ ಲಗ್ನ ಸಮಾಚಾರ ಕೇಳ್ತಾನ ನಾವು ತಿಳ್ಕೊಂಡಿದ್ರ. ಇದೇನಾಯ್ತು ನಿನ್ನ ಕೆಲಸ? ಆಚಾರ ವಿಚಾರದೊಳಗ ನೀ ಏನಾರ ಸದಾಚಾರ ಮಾಡ್ಕೊಂಡಿದ್ರ ಅದೇನಂತ ಪಟ ಪಟ್ಟ ಬಾಯ್ ಬಿಟ್ಟು ಹೇಳು ತಮ್ಮ. ಇಲ್ಲ ಅಂದ್ರೆ ನೀನೇ ಆ ಬೀರನ್ನ ಇಲ್ಲಿ ಕರೆಸಿ ಕೆರಿವಿಲೆ ಹೊಡೆದು ನನ್ನ ತಂಗಿ ಲಕ್ಷ್ಮಿನ ಮದುವೆ ಆಗಿಬಿಡು. ಮುಂದಿನ ನಮ್ಮ ಪ್ಲಾನ್ ಎಲ್ಲ ಸಕ್ಸಸ್ ಆಗುತ್ತೆ. ಇದರ ಬಗ್ಗೆ ನಾವಿಬ್ಬರು ಸೇರಿ ಮಾತಾಡಿದಾಗಿದೆ. ನಾಳೆ ಆ ಸ್ಟಾಕ್ ಕೊನೆಯಾಗುತ್ತಿದೆ. ಅದು ನಾಳೆ ಕೊನೆ ಆಗದಿದ್ದರೆ ಅದನ್ನು ಇವತ್ತೇ ಕೊನೆ ಮಾಡ್ತೀನಿ. ನಿನ್ನ ಸುಮ್ಮನಿರ್ಲಿ ಬೇಬರ್ಸಿ. ಈ ಶಶಿ ಮ್ಯಾಗ ನಮ್ದು ವಿಶ್ವಾಸ ಐತೆ. ಶಶಾಪ, ನಮ್ಮ ಲಕ್ಷ್ಮಣ್ ಮಾಡಕೊಳಕ ನಿಮ್ಮ ಅಣ್ಣನ ಒಪ್ಪಿಗೆ ತಂದೇನಪ್ಪ? ಒಪ್ಪಿಗೆ ತಗೊಂಡು ಇಲ್ಲಿಗೆ ಬಂದಿದ್ದೇನ್ರಿ. ನೀವು ಅಷ್ಟು ಕರೆದು ಕೇಳಲ್ಲ ಆ ಗೌಡ್ರ ತಂಗಿ ಲಕ್ಷ್ಮಣಟ. ಶಾಬಾಷ್, ಈಗಲೇ ಕರೆಸಿ ಕೇಳಿಬಿಡ್ತೀನಿ. ಲಕ್ಷ್ಮಿ, ಏ ತಂಗಿ ಲಕ್ಷ್ಮಿ. ಬಂದೆ ಅಣ್ಣ, ಏನ್ ಕೆಲ್ಸ? ಬಾ ತಂಗಿ, ನಿನ್ನ ಮದುವೆ ಆಗುಕೊಂಡು ಬಂದಿದ್ದಾನೆ ನೋಡಲ್ಲಿ. ಅಣ್ಣ, ಅವನನ್ನು ನೋಡಿ ನಾನೇನ್ ಮಾಡ್ಲಿ? ಅವನ ಮದುವೆ ಆಗಬೇಕಮ್ಮ.
ಅವನು IPS ಓದಿ ಇನ್ಸ್ಪೆಕ್ಟರ್ ಆಗಿದ್ದಾನೆ. ನೋಡಣ್ಣ, ಅವನು ಇನ್ಸ್ಪೆಕ್ಟರ್ ಆಗ್ಲಿ ಇಲ್ಲ ದೊಡ್ಡ ಕಲೆಕ್ಟರ್ ಸಾಹೇಬ್ರನ್ನಾಗ್ಲಿ ನಾನು ಮಾತ್ರ ಮದುವೆ ಆಗೋದಿಲ್ಲ. ಲಕ್ಷ್ಮಿ, ನೀನು ನನ್ನ ತಂಗಿ ಅಲ್ಲವೇ? ಮಲ ತಂಗಿ ಎಂಬುದು ಇಡೀ ಊರಿಗೆ ಗೊತ್ತಿದೆಯಲ್ಲ. ನೋಡಣ್ಣ, ನಾನು ಮಾತ್ರ ಇವನನ್ನು ಮದುವೆ ಆಗೋದಿಲ್ಲ. ನನ್ನನ್ನು ಮದುವೆ ಆಗೋನು ಬೇರೆ ಇದ್ದಾನೆ. ನನಗೆ ಗೊತ್ತಿಲ್ಲದೆ ನಿನ್ನ ತಲೆ ಕೆಡಿಸಿದ ಅವನಾವ ಬಡಕೊಂಡಿ. ಲಕ್ಷ್ಮಿ, ನಾನಿದನ್ನು ಒಪ್ಪಲ್ಲ. ನೀನಿವನನ್ನೇ ಮದುವೆ ಆಗಲೇಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಲಕ್ಷ್ಮಿ, ಹಂಗ ಒಳಗೆ ಹೋಗ್ಬೇಡವಾ ತಂಗಿ, ನಿಮ್ಮ ಅಣ್ಣಾರ ಮಾತಾಡ ಕೇಳ. ಛೇ, ನನಗೆ ತಿಳಿಯದೆ ನನ್ನ ತಂಗಿಯ ತಲೆ ಕೆಡಿಸಿ ಅವನಾವ ಬಡಕುಣ್ಣಿ ಮಾಂತ್ರಿಕ. ಸ್ವಲ್ಪ ತಾಳ್ಮೆ ಇರಲಿ ಗೌಡ್ರಿ. ನಿಮ್ಮ ತಂಗಿಯ ತಲೆ ಕೆಡಿಸಿದವನು ಯಾರು, ಯಾಕೆ? ಅವನು ನಿತ್ಯ ನಿಮ್ಮ ವೈರತ್ವದಲ್ಲಿಯೇ ಇದ್ದಾನೆ. ಅಂದರೇನಿದು? ನನ್ನ ತಂಗಿಯ ತಲೆ ಕೆಡಿಸುವುದು ಅವನಾವ ಬಡಕುಣ್ಣಿ? ಮನೋಹರ, ನೀನಿದನ್ನು ಸುಳ್ಳು ಹೇಳುತ್ತಿರುವಿ. ಅವನು ನಿಮ್ಮ ಕಡುವೈರಿ ಕುರಿಗಾರ ಬೀರ. ಬೀರ! ಸಾಧ್ಯವಿಲ್ಲ ಮನೋಹರ, ಸಾಧ್ಯವಿಲ್ಲ. ಡಬಲ್ ಡಿಗ್ರಿ ಆಗಿದೆ ನನ್ನ ತಂಗಿಯಲ್ಲಿ, ಆ ಹೆಬ್ಬಟ್ಟಿನ ಬೀರ ಇಲ್ಲಿ. ಮನೋಹರ, ನೀನು ಸುಳ್ಳು ಹೇಳುತ್ತಿರುವಿ, ನಾನಿದನ್ನು ನಂಬಲಾರೆ. ನೀವು ನನ್ನ ಮಾತನ್ನ ನಂಬೋದಿಲ್ಲ ಅಂತಾನೆ ತಿಳಿದು ಅವರು ಹಾಡಿ ಕುಣಿದು ಅಪ್ಪಿ ನಿಂತಾಗ ಈ ಭಾವಚಿತ್ರವನ್ನು ತೆಗೆದಿದ್ದೇನೆ. ಬೇಕಾದ್ರೆ ನೋಡಿಲಿ. ಮನೋಹರ, ಮನೋಹರ, ಈ ಭಾವಚಿತ್ರದಲ್ಲಿರುವುದು ಸತ್ಯವೇ? ನೀನು ನಿಜವಾಗಲು ಹೇಳುತ್ತಿರುವುದು ನಾ ನಂಬಲೇ? ಆ ಬೀರನ್ನು ಈಗಲೇ ತರಿಸಿಕೊಂಡು ತುಂಡಾಗಿ ಕತ್ತರಿಸಲೇ, ಇಲ್ಲ ಅವನ ಮನೆ ಬೆಂಕಿ ಹಚ್ಚಿಸಲೇ? ಏನು ಮಾಡಲಿ ಹೇಳು ಮನೋಹರ, ಏನು ಮಾಡಲಿ? ಆ ಇಷ್ಟದ ಅವಧಿ ಮುಗಿರು ಅವನಿಗೆ ಸಮಯ ಬೇಡ ಗೌಡ್ರೆ. ತಾಳ್ಮೆವು ತಾಳಪ್ಪೆ ತಪ್ಪಿ ನಿಮ್ಮ ಬಾಳ ಬರೆ ಹರಿಯುತ್ತಿದ್ದಾಗ ತಡಬೇಕೆ? ನನಗೆ ಅಪ್ಪಣೆ ಕೊಟ್ಟು ಬಿಡಿ. ಲೇ ಮಾಂತ್ರಿಕ, ಅಂದ್ರ ಅವನ ಕತ್ತಿ ಮುಗಿಸೆ ಈ ಸಸಿಗೆ ತಿಥಿ ಮಾಡ್ಕೋ ಅಂತ ಹೇಳಿಬಿಡುಣ್ರಿ. ಅವಸರದಲ್ಲಿ ಆವೇಶಕ್ಕೆ ಒಳಗಾಗಿ ಅವಸಾನ ತಂದುಕೊಳ್ಳದ್ರಿ. ಈ ನಿಮ್ಮ ತಂಗಿ ಶಶಿನ ಬಿಟ್ಟು ಅವನ ಕೈ ಹಿಡಿದಿರೇನಾಯಿತು? ಮೊದಲು ಶಶಿಯ ಮದುವೆಯಾಗಿರಬೇಕು, ಅದರಿಂದ ಅವರ ಪ್ರೀತಿ ಮಣ್ಣಾಗಿರಬೇಕು. ಆ ರೀತಿ ಒಂದು ಮಾಸ್ಟರ್ ಪ್ಲಾನ್ ನಾನು ಹಾಕಿರುವೆ. ಅದಕ್ಕೆಲ್ಲ ತಮ್ಮ ಒಪ್ಪಿಗೆ ತಾನೇ? ಫುಲ್ ಒಪ್ಪಿಗಿರಿಯಪ್ಪ. ಅದೇನೆಂದ ಬೇಗ ಹೇಳು ಮನೋಹರ. ತಾಳ್ಮೆ ಎಂಬುದು ನನ್ನ ತಾಳ ತಪ್ಪಿ ಸರ್ಪದ ಹಳೆ ಹತ್ತಿದೆ. ಅದೇನೆಂದ ಬೇಗ ಹೇಳು. ನನ್ನ ಚಿಕ್ಕಪ್ಪನ ಮಗಳು ಲಾವಣ್ಯ ಅಂತ ನನ್ನ ತಂಗಿ ಇದ್ದಾಳೆ. ಅವಳನ್ನ ಈತನಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ. ನಿನ್ನ ತಂಗಿಯನ್ನ ಇವನಿಗೆ ಕೊಟ್ಟು ಮದುವೆ ಮಾಡಿದರೆ ನನ್ನ ಪ್ಲಾನ್ ಹೇಗ ಖಚಿತವಾಗುತ್ತೋ? ನಿಮ್ಮ ಪ್ಲಾನ್ ಅಷ್ಟೇ ಅಲ್ಲ, ನಿಮ್ಮೆಲ್ಲ ಕಾರ್ಯಗಳು ಕೈಗೂಡುತ್ತವೆ. ಅದೇನಪ್ಪ ನಿನ್ ಗೋಡಾಡ್ತ ಇಟ್ಟು ಬಿಡಿಸಿ ಹೇಳಲ್ಲ. ನನ್ನ ತಂಗಿಯನ್ನ ಈತನಿಗೆ ಕೊಟ್ಟು ಮದುವೆ ಮಾಡಿ ಇವರು ಹೇಳಿದ ಹಾಗೆ ಮಾಡುತ್ತಾ ಹೋಗೋಣ. ಮೊದಲು ಗೌಡರ ಕಾರ್ಯ ಆಗಲಿ. ಈ ವರನ ಮುಂದೆ ಎಲ್ಲವನ್ನ ಮಾತನಾಡೋದಕ್ಕೆ ಸಾಧ್ಯವಿಲ್ಲ. ಗೌಡ್ರ ಕೆಲಸ ಗೌಡ್ರು ಮಾಡಲಿ, ಇವನ ಮದುವೆ ಕೆಲಸ ನಾವು ಮಾಡೋಣ. ಏನಂತೀರ? ಇದೆಲ್ಲ ಒಂದು ಲೆಕ್ಕ ಬರೀನ ಆಯ್ತು ನೋಡ್ರಿ. ಬನ್ನಿ, ಹಾಗಾದ್ರೆ ಏನು ಮಾಡ್ಬೇಕಂತೇಳಿ ಮಾಡಿ ತೋರಿಸ್ತೀನಿ. ಏನಂತೀಯ ಶಶಿಧರ್? ಈ ವಿಷಯದಲ್ಲಿ ಮಾತು ಕೊಟ್ಟಾಗಿದೆ. ಮುಂದಿನ ಕಾರ್ಯ ನಡೆಯಲಿ. ನಡ್ರಿ ಹಂಗಾರ ಆ ಲಸ್ಮೋನ್ ಬೆಕ್ಕ ಮಾಡಿ ಕುಂದಿರ್ಸಿ ಅಂದ್ರ ಹಾಕಿ ಬಿಡೋಣ್ರಿ. ನೀವು ನಾಳೆ ಮತ್ತೆ ಎಲ್ಲಿ ಹೋಗ್ಬೇಡ್ರಿ.